ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇನ್ಸ್ಟಂಟ್ ಪರ್ಸನಲ್ ಲೋನು ಮತ್ತು ಕ್ರೆಡಿಟ್ ಲೈನು ಮತ್ತು ಕ್ವಿಕ್ ಕ್ಯಾಶು ಮತ್ತು ಪೇ ಲೆಟರು ಇವು ಎಲ್ಲ ಲೋನ್ನ ಒಂದೇ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೋಬೋದು. ಹೇಗೆ ಅಂತ ತಿಳಿಸ್ಕೊಡ್ತೇನೆ ಮತ್ತು ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಎಂಡೋರಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡ್ಜ್ ಸರ್ವಿಸ್ ಅಂತ ನೋಡಿ, ಈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು ನಮಗೆ ಇಲ್ಲಿ ಫಸ್ಟು ಪೇ ಆ್ಯಂಡ್ ಕ್ರೆಡಿಟು, ಪರ್ಸ್ನಲ್ ಲೋನು, ಕ್ವಿಕ್ ಕ್ಯಾಶು ಮತ್ತು ಲೈನ್ ಆಫ್ ಕ್ರೆಡಿಟು ಮತ್ತು ಕೆಳಗಡೆ ನೋಡೋದಾದರೆ ರೆಂಟ್ ನೌ ಪೇ ಲೇಟರು. ನಾನು ನಿಮಗೆ ಇವತ್ತು ಕ್ರೆಡಿಟ್ ಲೈನು ಮತ್ತು ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಫಸ್ಟು ನಾನು ನಿಮಗೆ ಕ್ರೆಡಿಟ್ ಲೈನ್ನ ತೋರಿಸ್ಬಿಡ್ತೇನೆ. ಪ್ರೀ ಅಪ್ರೂವ್ಡ್ ಆಗಿ ನನಗೆ 3 ಲ್ಯಾಕ್ ಲಿಮಿಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಸ್ನೇಹಿತರೆ, ನನಗೆ ಇಲ್ಲಿ ಪ್ರೀ ಅಪ್ರೂವ್ಡ್ ನೋಡ್ಬೋದು, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಲೈನ್ ಆಫ್ ರೆಡಿ ಟು ಯೂಸ್. ನನಗೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾನು ಅಮೌಂಟ್ನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು, ಎಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅನ್ಲಾಕ್ ಮೇಲೆ ಇದ್ದೇನೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನಮಗೆ ಯೂಸ್ ಮಾಡ್ಕೋಬೋದು. ಬೇರೆ ಏನಾದರೂ ಅಮೌಂಟ್ ಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಕ್ರೆಡಿಟ್ ಲೈನ್ ಅನ್ನೋದು ಅನ್ಲಾಕ್ ಆಗುತ್ತೆ, ನಾವು ಅವಾಗ ಯೂಸ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಬ್ಯಾಕ್ ಬಂದು ನಿಮಗೆ ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡಿ ತೋರಿಸ್ಬಿಡ್ತೀನಿ. ಲೈವ್ ಪ್ರೂಫಲ್ಲೇ ಶೋ ಮಾಡ್ತಾ ಇದ್ದೀನಿ. ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ, ಇಲ್ಲಿ ನಿಮಗೆ ಫಸ್ಟು ನನ್ನ ಅಪ್ಲಿಕೇಶನ್ನ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಲಾಸ್ಟು ಅಪ್ಲೈ ಮಾಡಿದ್ದೆ, ಇವಾಗ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ, ಇಲ್ಲಿ ನಮ್ಮ ಪ್ಯಾನ್ ನಂಬರು ಮತ್ತು ನಮ್ಮ ಮೇಲ್ ಐ ಡಿನ ಎಂಟರ್ ಮಾಡ್ಕೊಳ್ತೀನಿ. ನೀವು ಕೂಡ ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ಒಂದು ಚೆಕ್ ಬಾಕ್ಸ್ ಇದೆ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಪರ್ಮಿಷನ್ ಕೇಳುತ್ತೆ, ಅಲೋ ಕೊಡಿ. ಅಲೋ ಕೊಟ್ಟ ಮೇಲೆ ಸ್ನೇಹಿತರೆ ಆಟೋಮೆಟಿಕ್ಕು ಡೀಟೇಲ್ಸ್ನ ಶೋ ಆಗುತ್ತೆ, ನೇಮು, ಡೇಟ್ ಆಫ್ ಬರ್ತು, ಮೇಲಾ ಫಿಮೇಲಾ ಅಂತ. ಕರೆಕ್ಟಾಗಿದ್ದರೆ ಡೀಟೇಲ್ಸ್ನ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ಚೇಂಜ್ ಪ್ಯಾನ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕರೆಕ್ಷನ್ ಮಾಡ್ಕೋಬೋದು. ಕರೆಕ್ಟ್ ಬಟನ್ ಮೇಲೆ ಇದೆ, ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ಇರುವ ಏರಿಯಾ ಪಿನ್ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏರಿಯಾ ಪಿನ್ ಕೋಡ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಸಿಬಿಲ್ನ ಚೆಕ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು 50,000 ಲಿಮಿಟ್ನ ಸಿಕ್ಕಿದೆ. ನಂದು ಸಿಬಿಲ್ ಬಂದ್ಬಿಟ್ಟು 708 ತೋರಿಸ್ತಾ ಇದೆ, ಎಕ್ಸ್ಪೀರಿಯನ್ಸ್ ಸಿಬಿಲು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ಲೋನ್ ಬಂದ್ಬಿಟ್ಟು ಒಂದು ಲೆಂಡಿಂಗ್ ಪಾರ್ಟ್ನರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, 5 ಕಂಪನಿಯವರು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 5,000ಇಂದ ನಾನು 50,000ವರೆಗೂ ಅಮೌಂಟ್ನ ವಿಡ್ರಾಲ್ ಮಾಡ್ಕೋಬೋದು. ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ಬೋದು ಟೆನ್ಯೂರ್ ಇದೆ, ಟೆನ್ಯೂರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಮಂತ್ ಬೇಕೋ ಅಷ್ಟು ಮಂತನ್ನ ಸೆಲೆಕ್ಟ್ ಮಾಡ್ಕೋಬೋದು. 50,000 ನಾನು ಒಂದು 18 ಮಂತ್ಸ್ಗೆ ಹಾಕೊತೀನಿ ಸ್ನೇಹಿತರೆ. 18 ಮಂತ್ಸ್ಗೆ ಹಾಕೊಂಡ್ರೆ ಇಲ್ಲಿ ನೋಡ್ಬೋದು EMI ಬರುತ್ತೆ 3,190 ರುಪೀಸು ಸ್ನೇಹಿತರೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 18% ಇರುತ್ತೆ. ನಿಮಗೆ ಇಲ್ಲಿ ಅಮೌಂಟು ಅಕೌಂಟಿಗೆ ಬರುವಂಥದ್ದು 50,000 ಫುಲ್ ಅಮೌಂಟೇ ಬರುತ್ತೆ. ಯಾವುದೇ ಪ್ರೊಸೆಸಿಂಗ್ ಫೀಸ್ ಇಲ್ಲ, ಯಾವುದೇ GST ಇಲ್ಲ. ಎಕ್ಸೆಪ್ಟ್ ಆಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಕೆಲವೊಂದು ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ, ಫಿಲ್ ಮಾಡ್ಕೊಳ್ಳಿ. ಎಜುಕೇಷನ್ ಕೇಳುತ್ತೆ, ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ ನೇಮ್ ಕೇಳುತ್ತೆ, ಫಾದರ್ ನೇಮ್ನ ಎಂಟರ್ ಮಾಡ್ಕೊತೀನಿ. ಫಾದರ್ ನೇಮ್ನ ಎಂಟರ್ ಮಾಡಿಕೊಂಡು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಮದರ್ ನೇಮ್ನ ಎಂಟರ್ ಮಾಡಿಕೊಂಡು ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಿಮಗೆ KYC ಮಾಡಬೇಕಾಗುತ್ತೆ. ಡಿಜಿ ಲಾಕರಿಂದ ಯೂಸ್ ಮಾಡಿಕೊಂಡು ಲಿಂಕ್ ಯೂಸಿಂಗ್ ಡಿಜಿ ಲಾಕರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTP ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಾಗ ಸ್ನೇಹಿತರೆ ಆಧಾರ್ ಕಾರ್ಡಿಗೆ ಒಂದು ಕಾಮನ್ ಪಿನ್ ಇರುತ್ತೆ ಸ್ನೇಹಿತರೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. 1 2 3 4 5 6 ಪಿನ್ನ ಎಂಟರ್ ಮಾಡಿಕೊಂಡು ಡನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಿಮಗೆ ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಕೊಡಿ. ಅಲೋ ಅಂತ ಕೊಟ್ಟರೆ ಇಲ್ಲಿ KYC ವೆರಿಫಿಕೇಶನ್ ಆಗುತ್ತೆ. ನೋಡ್ಬೋದು ಪ್ರೊಸೆಸಿಂಗ್ ಯುವರ್ KYC ಡಾಕ್ಯುಮೆಂಟ್ ಅಂತಿದೆ. ನೋಡ್ಬೋದು KYC ಸಕ್ಸಸ್ಫುಲ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ನೀವು ಸೆಲ್ಫಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೆಲ್ಫಿನ ತೊಗೊಂಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಸ್ನೇಹಿತರೆ ಯುವರ್ KYC ಡೀಟೇಲ್ ಆರ್ ಅಂಡರ್ ರಿವ್ಯೂ ಅಲ್ಲಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು your loan application is under review. Your KYC has been approved. We are generating offer for you. Please check back in some time. ನೋಡ್ಬೋದು ಸ್ನೇಹಿತರೆ ನಮ್ಮ ಅಪ್ಲಿಕೇಶನ್ ಒಂದು ಪ್ರೊಸೆಸಿಂಗಲ್ಲಿದೆ. ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸಿ ಯು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.